ರಾಜನ ಅರಮನೆಯಲ್ಲಿ ಉಂಡಂತಹ ರುಚಿ ನಾನು. ಆಮೇಲೆ ದಮಯಂತಿಗೆ ಪುನಃ ಸ್ವಯಂವರ ಎಂಬ ಹಾಗೆ ನಾನು ಹೇಳುತ್ತಿದ್ದ ಹಾಗೆ ಕೇಳುವಾಗ ತಲೆ ತಿರುಗಿತು ಅಂತ ಹೇಳಿದ. ತನ್ನ ಮಡದಿಯಾದಂತಹ ದಮಯಂತಿಗೆ ಮರಳಿ ಸ್ವಯಂವರ ಅಂದಾಗ ತಲೆ ತಿರುಗುತ್ತಿದ್ರೆ ನಳನಿಗೆ ತಲೆ ತಿರುಗಬೇಕಷ್ಟೇ, ಮತ್ತೊಬ್ಬನಿಗೆ ತಲೆ ತಿರುಗುವುದಕ್ಕುಂಟೆ. ಹೇಗಾದ್ರೂ ಸಾವರಿಸಿಕೊಂಡು ಹೊರಟ್ರೆ ನಾನು ಕೊಂಡು ಹೋಗಿ ಕುಂಡಿನಾಪುರದೊಳಗೆ ರಥ ನಿಲ್ಲಿಸ್ತೇನೆ ಅಂತ ಹೇಳ್ತಾ ಇದ್ದಾರೆ. ಕಣ್ಣಿಗೆ ಕಣ್ಣಿಟ್ಟು ನೋಡಿದ್ರೆ ಅವನ ಕಣ್ಣು ನೋಡುವ ಸಾಮರ್ಥ್ಯ ನನಗಿಲ್ಲ. ಚಕ್ರವರ್ತಿಗಿರಬೇಕಾದಂತಹ ದೃಷ್ಟಿಗಳು, ಸೂರ್ಯ ಚಂದ್ರರೇ ನೆಲೆ ಆಗಿರುವಂತಹ ಕಣ್ಣುಗಳು. ಆಮೇಲೆ ಈಗ ನೋಡಿದ್ರೆ ರಥ ಸಾಗುತ್ತಿರುವಂತಹ ವೇಗದಿಂದ ಗಮನಿಸಲೇಬೇಕು ನಾನು. ಇಷ್ಟು ವೇಗವಾಗಿ ರಥ ಓಡಿಸುವುದಕ್ಕೆ ಚಕ್ರವರ್ತಿಯಾದ ನಳನಿಗಳದೆ ಮತ್ತೊಬ್ಬನಿಗೆ ಸಾಧ್ಯ ಇಲ್ಲ. ನಾನು ಕುಂಡಿನಾಪುರಕ್ಕೆ ಹೋದ ಮೇಲೆ ಈ ಗುಟ್ಟು ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಇವನ ಗುಟ್ಟನ್ನು ರಟ್ಟು ಮಾಡಬೇಕು ಅಂತಾದ್ರೆ ಇಲ್ಲಿಯೇ ಆಗ್ಬೇಕಂತೆ. ಅದರ ನಿರ್ಣಯ ಒಂದು ಆಗಲಿ, ಆಮೇಲೆ ಮುಂದುವರಿತೇನೆ. ನೋಡೋಣ ಮಾತ್ರ. ಮರಳದಿರುತ್ತಡೆ ನಿಮಿಷ, ಮರಳದಿರುತ್ತಡೆ ನಿಮಿಷ, ನೀನು ವಂಚಿಸಬೇಡ ಓರ್ವನಲ್ಲದೆ ಹರಿಗರಿಗೆ ಬರಲು ಈ ವೇಗಗಳು ಮರಳದಿರು ತಡೆ ನಿಮಿಷ. ಹೊತ್ತಾಯ್ತು, ಹೋಗುವ. ಆಗಲೇ ತಿಳಿಬೇಕಾದನ್ನು ತಿಳಿದೇ ಮುಂದುವರಿಯೋಕೆ ಸಾಧ್ಯ ಇಲ್ಲ. ಸತ್ಯ ಹೇಳೋ ಪುಣ್ಯಾತ್ಮ. ಏನು ಬುದ್ಧಿ? ಯಾರು ನೀನು? ಯಾರು? ಇಂತಹ ವೇಗವಾಗಿ ರಥವನ್ನು ಸಾಗಿಸುತ್ತಾ ಇರುವೆ ಅಲ್ಲ. ಹರಿಹರಾದ್ಯರಿಗೂ ಸಾಧ್ಯವಿಲ್ಲದಂತಹ ವೇಗ. ಇಷ್ಟು ವೇಗವಾಗಿ ರಥವನ್ನು ಓಡಿಸುವುದಕ್ಕೆ ಯಾರು ಸಮರ್ಥರು ಎಂಬುದನ್ನು ಚೆನ್ನಾಗಿ ನಾನು ಬಲ್ಲೆ. ಕ್ಷಣಕ್ಕೆ ಮೊದಲು ಬಿದ್ದಂತಹ ನನ್ನ ಕರವಸ್ತ್ರ 62 ಯೋಜನ ಹಿಂದೆ ಉಳಿಯಬೇಕು ಅಂತಾದ್ರೆ ಈ ರೀತಿ ರಥವನ್ನು ಓಡಿಸಬಲ್ಲವನು ವಾಯುದೇವನ ಅನುಗ್ರಹಕ್ಕೆ ಪಾತ್ರನಾದಂತಹ ನಳ ಮಹಾರಾಜನಿಗೆ ಮಾತ್ರ ಸಾಧ್ಯ. ಹಾಗಾಗಿ ಹೇಳು, ತ್ರೈಜಗದರಸು ನಳ ಮಹಾರಾಜ ನಿಷದ ಚಕ್ರವರ್ತಿ ಅಲ್ವೇ ನೀನು? ಯಾರು? ನಾನು ಕಿರಣಗೆ ಪ್ರಭು. ಕಿರಣಗೆ ಎಳ್ಳೆಂದ ಈ ಬರೆ ಮರುಳು ಗೊಂಬರೆ, ಈ ಬರೆ ಮರುಳು ಗೊಂಬರೆ, ಮರುಳು ಗೊಂಬರೆ. ರಾಯ ನಾನೆಲ್ಲಿ ನಾಯಲ್ಲಿ ಮರುಳು ಗೊಂಬರೆ, ಮರುಳು ಗೊಂಬರೆ. ರಾಯ ಓ ರಾಯ, ಕಿರಣಗೆಯೋಳು 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 ಎಲ್ಲ
ಏನು ಹೇಳಿದಿರಿ? ನೀನು ಚಕ್ರವರ್ತಿ ನಳ ರಾಯ ನೈಷದ ನೆಲ್ಲಿ ಇಲ್ಲಿ ಇಲ್ಲ, ನಾನು ಎಲ್ಲಿ? ಅಲ್ಲ ನೀನು ಇಲ್ಲಿ. ಅವನ ಯೋಗ್ಯತೆ ಏನು, ನನ್ನ ಯೋಗ್ಯತೆ. ಹಾಗಾಗಿ ಈ ರೀತಿಯಾಗಿ ಮರಳುವುದು ಅವಶ್ಯಕತೆ ಇಲ್ಲ. ನೀನು ನಳನಲ್ವೇ? ನಾನು ನಳ ಅಲ್ಲ ಭಾವುಕ. ನೀನು ನಳ ಅಲ್ಲ ಭಾವುಕ. ನಾನು ನಳ ಅಲ್ಲ ಭಾವುಕ. ನಾನು ಭಾವುಕ ಅಲ್ಲ ನಳ. ನೀನು ಭಾವುಕ ಅಲ್ಲ. ನಾನು ನಳ ಅಲ್ಲ ಭಾವುಕ. ನೀನು ನಳ ಅಲ್ಲ ಭಾವುಕ. ನಾನು ಭಾವುಕ ಅಲ್ಲ ನಳ. ನೀನು ಭಾವುಕ ಅಲ್ಲ. ಅಲ್ಲ ನೀನು ನಳ. ಅಲ್ಲ. ದಿನದಿಂದ ನಾನು ಕೇಳಿದರು ನೀನು ಬೇಡದಿದ್ದ ಮೇಲೆ ಕಾಲ ಮೆರೆಯುವುದು ನಾಳೆಗೆಯ ಎದುಕೊಂಡು ಬೀಳುಗಡುವೆ ಕಾಣವಿದು ಮೂಲನಾಮನೆ ತರಿದೆ ಏನ ಅಯ್ಯ ಮಹನೀಯ, ಎಷ್ಟೇ ಹೇಳಿದ್ರು ಕಾಡಿದ್ರು ಬೇಡಿದ್ರು ಸತ್ಯವನ್ನು ನೀನು ಹೇಳ್ತಾ ಇದ್ದ. ಯಾಕೆ ಹೀಗೆ? ನಳ ಮಹಾರಾಜನ ಕುರಿತಾಗಿರುವಂತ ಆದರ ಗೌರವ ಏನು ಎಂಬುದನ್ನು ನಾನು ಯಾವ ರೂಪದಲ್ಲಿ ನಿನಗೆ ತೋರಿಸಲಿ ಹೇಳು. ನನ್ನ ಹೃದಯವನ್ನು ಬಿಚ್ಚಬೇಕಾದ್ರೆ ತೋರಿಸ್ತೇನೆ. ಇದೋ ನನ್ನ ಹೃದಯದಲ್ಲಿ ನಳ ಮಹಾರಾಜನಿಗೆ ಎಂತ ಸ್ಥಾನವಿದೆ ಎಂದು ಅರ್ಥ ಮಾಡಿಕೊ. ಇಷ್ಟು ಕಾಡಿದ್ರು ನೀನು ಸತ್ಯ ಹೇಳೋದಿಲ್ಲ, ಅರ್ಥವಾಯಿತು ನನಗೆ. ನಿನ್ನ ವಿಶ್ವಾಸಕ್ಕೆ ನಾನು ಯೋಗ್ಯನಲ್ಲ ಅಂತ ನೀನು ತೀರ್ಮಾನಕ್ಕೆ ಬಂದಿರ್ಬೇಕು. ಒಬ್ಬನಲ್ಲಿ ಸತ್ಯ ಹೇಳಬೇಕು ಅಂತಾದ್ರೆ ಅವನು ವಿಶ್ವಾಸಕ್ಕೆ ಯೋಗ್ಯನಾಗಿರ್ಬೇಕು. ಇದುವರೆಗೆ ನಾನು ಬಾಳಿದ್ದು ಬದುಕಿದ್ ಯಾಕೆ? ಚಕ್ರವರ್ತಿ ಆದಂತ ನಿನಗೆ ಆಪ್ತನಾಗಿರ್ಬೇಕು, ನಿನ್ನ ಸಂತೋಷಕ್ಕೆ ನಾನು ಪಾತ್ರನಾಗಿರ್ಬೇಕೆಂಬ ಉದ್ದೇಶದಿಂದ, ನಿನ್ನ ವಿಶ್ವಾಸಿಗಳಲ್ಲಿ ನಾನು ಒಬ್ಬನಾಗಿರ್ಬೇಕು ಎಂಬ ಹಾಗೆ. ನನ್ನ ಇಷ್ಟು ಮಾತಿನಿಂದಲೂ ನಿನಗೆ ಭರವಸೆ ಬರುವುದಿಲ್ಲ ಅಂತ ಆದ್ಮೇಲೆ ನೀನು ತೀರ್ಮಾನ ಮಾಡಿದ್ದು ಕಾಣ್ತದೆ, ನನ್ನ ವಿಶ್ವಾಸಕ್ಕೆ ಋತುಪರ್ಣ ಯೋಗ್ಯನಲ್ಲ. ನಿನ್ನ ವಿಶ್ವಾಸಕ್ಕೆ ನಾನು ಪಾತ್ರನಲ್ಲ ಅಂತ ಆದ್ಮೇಲೆ ನನಗೆ ಬದುಕಬೇಕು, ಬಾಳ್ಬೇಕೆಂಬ ಆಶೆ ಇಲ್ಲ. ನೀನು ಸತ್ಯ ಹೇಳದೇ ಇದ್ರೆ ನನ್ನ ನಾಲಿಗೆಯಲ್ಲಲ್ವ ವಾಗ್ದೇವತೆ ಇರುವಂತದ್ದು, ನನ್ನ ನಾಲಿಗೆಯಿಂದಲೇ ಮಾತನಾಡುವಂಥದ್ದು. ನನ್ನ ನಾಲಿಗೆ ನುಡಿಯಲ್ಲಿ ನೀನು ವಿಶ್ವಾಸ ಹೊಂದಲಿಲ್ಲ ಅಂತ ಆದ್ಮೇಲೆ ನಾಲಿಗೆ ಯಾಕೆ? ಹಿಡಿದ ಕೂರಸಿಯಿಂದ ನನ್ನ ನಾಲಿಗೆಯನ್ನು ಸೀಳಿ ನಿನ್ನ ಪಾದದ ಬುಡದಲ್ಲಿ ಹೇಳ್ತೇನೆ. ನೀವು ಮೊದಲು ಬಿಡಿ ಪ್ರಭು, ನೀವು ಸಾಯಬಾರ್ದು. ನಾನು ಒಪ್ಪಿದ್ರೆ ಆಯ್ತಲ್ಲ, ಆಯ್ತು ನಾನು ನಳ. ಅದು ಬೇಡ ಸ್ವಾಮಿ, ನಾನು ಸಾಯಬಾರ್ದು. ಅದಕ್ಕಾಗಿ ನೀನು ಒಟ್ಟಿನಲ್ಲಿ ಹೇಳುವುದಂದ್ರೆ ಬೇಡ. ನಾನು ಬದುಕಬೇಕು ಅಂತ ನೀನು ಹೇಳುದಾಗಿದ್ರೆ ಸುಳ್ಳು ಹೇಳುವುದಾಯ್ತಲ್ಲ. ನನಗಾಗಿ ಹಾಗೆ ಹೇಳುದು ಬೇಡ, ಸತ್ಯವನ್ನು ಹೇಳುವುದು. ಸತ್ಯ ಹೇಳು, ಸತ್ಯ ಹೇಳುವರೆ ಹೇಳ್ತೇನೆ. ನೀನು ನಳದವೇ ಪ್ರಭು, ಅಧಿಕಾರಿ ನಳ ಚಕ್ರವರ್ತಿ ನಾನು. ಚಕ್ರವರ್ತಿ ಚಕ್ರವರ್ತಿ ಪ್ರಭು, ಯಾಕೆ ಇಂತಹ ರೂಪ ಬಂತು ನಿನಗೆ? ನಿನ್ನಂತವ ನನ್ನಲ್ಲಿಗೆ ಬಂದು ಸೇವಕನಂತೆ ದುಡಿಯುವುದೇ? ಸಂಪತ್ತು ಹೋಗುದಿದ್ರೆ ಹೋಗಲಿ, ದೊಡ್ಡದಲ್ಲ, ಬರ್ತದೆ ಹೋಗುತ್ತದೆ, ವಿಧಿ ಎನ್ನಬಹುದು. ಆದರೆ ದೇವತೆಗಳು ಸೋಲುವಂತ ನಾಚುವಂತ ರೂಪ ಸೌಂದರ್ಯವುಳ್ಳವ ನೀನು. ಅಂತ ಮಾರನ ಆಕಾರ ಯಾಕೆ ಕಳೆದು ಹೋಯ್ತು ಸ್ವಾಮಿ? ಯಾರಿಗೆ ಆಗಲಿ ಶನಿ ಹಿಡಿಯಿತು ಅಂತಾದ್ರೆ ಯಾರಿಂದಲೂ ತಪ್ಪಿಸುವುದಕ್ಕೆ ಆಗುವುದಿಲ್ಲ. ಈ ರೀತಿ ಆಗುವುದಕ್ಕೆ ಕಾರಣ ಶನಿಯ ಕಾಟ, ರೂಪ ಬದಲಾವಣೆ, ಆ ಕಾರ್ಕೋಟಕದ ಕಾಟಕ್ಕೆ. ಶನಿ ಏನು ಮಾಡಬಲ್ಲ? ಏನೂ ಮಾಡಬಲ್ಲ. ಬಹುಶಃ ನಿನಗೆ ಉಪದೇಶ ಆಗ್ಲಿಲ್ಲ ಅಂತ ಕಾಣ್ತದೆ. ಶನಿ ವಿಮೋಚನಾ ಮಂತ್ರ ನನಗೆ ಗೊತ್ತಿದೆ, ಅದನ್ನು ನಿನ್ನ ಕಿವಿಗಳಲ್ಲಿ ಉಚ್ಚರಿಸ್ತೇನೆ. ಅದನ್ನು ಉಪಾಸಿಸುತ್ತಾ ನಿನ್ನ ಮೊದಲನೇದಾದಂತಹ ರೂಪವನ್ನು ಹೊಂದು. ಇದೋ ಯಾರು ನೀನು? ಶನಿದೇವ. ಶನಿ ಯಾರು ನಿನಗೆ ಉದ್ಯೋಗವನ್ನು ಕೊಟ್ಟವರು? 3 ಮೂರ್ತಿಗಳು. ಎಷ್ಟು ವರ್ಷ? 30 ವರ್ಷ. 30 ವರ್ಷ. ಚಕ್ರವರ್ತಿಯಾದಂತಹ ನನ್ನ ಜೀವನದಲ್ಲಿ ಕೂಡ ನನಗೆ ಸಹಿಸಿಕೊಳ್ಳುವುದಕ್ಕೆ ಅಸಾಧ್ಯವಾಗಿ ಹೋಗಿದೆ. ಸಾಮಾನ್ಯರು ಎಂತಹ ಕಷ್ಟವನ್ನು ಅನುಭವಿಸಬೇಕು, ಸಾಧ್ಯವೇ ಇಲ್ಲ. ಕಡಿಮೆ ಮಾಡು. 15 ವರ್ಷ. ಇನ್ನೂ ಕಡಿಮೆ ಮಾಡು. 7.5 ವರ್ಷ. ಸರಿ,
7.5 ವರ್ಷ. ಹ. ಆದ್ರೆ ಒಂದು ನಿಬಂಧನೆ ಉಂಟು. ಏನು? ನಳ ದಮಯಂತಿ, ಋತುಪರ್ಣ ಕಾರ್ಕೋಟಕ, ಹ. ಇವರ ಹೆಸರನ್ನು ಯಾರು ಉಚ್ಚರಿಸ್ತಾರೋ ಅಂತವರನ್ನು ಪೀಡಿಸಕೂಡದು. ಖಂಡಿತ ಆಯ್ತು. ಸ್ವಲ್ಪ ದಿವಸ ನನ್ನ ಜೊತೆಯಲ್ಲಿರ್ಬೇಕು.